ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಕಟಕ ರಾಶಿಯ ವೀಕ್ಷಕರೇ, ಇದುವರೆಗೂ ನಿಮಗೆ ಗುರುಬಲ ಇತ್ತು. ನಿಮ್ಮ ಕೆಲಸಗಳಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಹ ನಿಧಾನವಾಗಿ ಆದರೂ ಅದರ ಶುಭ ಫಲಗಳು ನಿಮಗೆ ಸಿಗ್ತಾಯಿತ್ತು. ಆದರೆ ಈ ತಿಂಗಳ 15ರಿಂದ ನಿಮಗೆ ಗುರುಬಲ ಇರೋದಿಲ್ಲ. ಸಾಧ್ಯವಾದಷ್ಟು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಾಲಯ, ಸಾಯಿಬಾಬಾ ಮಂದಿರ, ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಅಥವಾ ದತ್ತಾತ್ರೇಯರ ಕ್ಷೇತ್ರಗಳಲ್ಲಿ ಹಳದಿ ಹೂಗಳನ್ನು ತೆಗೆದುಕೊಂಡು ಹೋಗಿ, ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಸಾನ್ನಿಧ್ಯಗಳಲ್ಲಿ ಪೂಜೆಯನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಸಾಧ್ಯ ಆದರೆ ಮಂತ್ರಾಕ್ಷತೆ ಪ್ರಸಾದವನ್ನು ಕೇಳಿ ಪಡೆದುಕೊಳ್ಳಿ. ಯಾವಾಗಲೂ ಸ್ವಲ್ಪ ಮಟ್ಟಿಗೆ ಅಕ್ಷತೆಗಳನ್ನು ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಂಬೋದು ಬಹಳ ಉತ್ತಮ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿ ಇರೋದಿಲ್ಲ. ಸಾಧ್ಯ ಆದರೆ ವಿದ್ಯಾರ್ಥಿಗಳು ಸರಸ್ವತಿ ದೇವಿಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರವನ್ನು ಹಾಕಿಸಿ ಗಣಪತಿಯ ಮೂಲ ಮಂತ್ರವಾದಂಥ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು. ಕನಿಷ್ಠ ಪಕ್ಷ 108 ಸಾರಿ ಆದರೂ ಜಪ ಮಾಡಿದರೆ ಒಳ್ಳೆಯದು. ಇಲ್ಲ ಸರಸ್ವತಿ ದೇವಿಯ ಮೂಲ ಮಂತ್ರವನ್ನು ಜಪಿಸಿ ನೀವು ಓದಲಿಕ್ಕೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಅಥವಾ ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಬೋದು ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಬೋದು ಬಹಳ ಒಳ್ಳೆಯದು. ತುಂಬ ನೆಗೆಟಿವ್ ಎನರ್ಜಿ ಓದಿನಲ್ಲಿ ಕ್ರಿಯೇಟ್ ಆಗೋ ಕಾರಣದಿಂದ ತುಂಬ ಕಾನ್ಫಿಡೆನ್ಸಲ್ಲಾಗಿ ಓದೋದ್ರಿಂದ ಉತ್ತಮವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ. ಹಾಗೆ ಈ ಸಮಯದಲ್ಲಿ ನೀವು ಯಾರೊಂದಿಗೂ ಕಲಹಕ್ಕೆ ಇಳಿಯೋದು ಉತ್ತಮ ಸಮಯ ಅಲ್ಲ. ಒಂದು ವೇಳೆ ಜಮೀನಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು, ಕೋರ್ಟಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಅಥವಾ ಪೊಲೀಸ್ ವ್ಯಾಜ್ಯಗಳಿರ್ಬೋದು, ಇನ್ನಿತರ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯ ಆದರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ದೇವಸ್ಥಾನಗಳಲ್ಲಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಹಾಗೆ ಈ ತಿಂಗಳ ಅಂತ್ಯಕ್ಕೆ ನಾಗದೋಷದ ಪ್ರಭಾವ ಪ್ರಾರಂಭ ಆಗುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಸಾಧ್ಯ ಆದರೆ ನಾಗನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ಯಾವುದೋ ಹಣ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಅಥವಾ ಯಾರೋ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಅಥವಾ ಸ್ನೇಹಿತರ ಮಾತುಗಳನ್ನು ಕೇಳಿ ಅಥವಾ ಹಿರಿಯರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡಂಥ ಒಂದು ಸಂದರ್ಭಗಳಲ್ಲಿ ಗಡಿಬಿಡಿಯ ನಿರ್ಧಾರದಿಂದ ಅಥವಾ ಅವಸರದ ನಿರ್ಧಾರದಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ತಂದ್ಕೊಂಬೋದು ಒಳ್ಳೆಯದಲ್ಲ. ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ಶನಿ ಭಗವಾನರಿದ್ದು 11ನೇ ಮನೆಯನ್ನು ನೋಡೋದ್ರಿಂದ ಸ್ವಲ್ಪ ಮಟ್ಟಿನ ನೀವು ಅಂದುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗೋದು ಕಷ್ಟ ಸಾಧ್ಯ ಆಗುತ್ತೆ. ಸಾಧ್ಯ ಆದರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶನಿವಾರ ನಿಮ್ಮ ರಾಶಿಗೆ ಯಾವುದೇ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ. ನಾನ್ ವೆಜ್ಜು ಡ್ರಿಂಕಿಂಗು ಉತ್ತಮ ಅಲ್ಲ.
ಕಪ್ಪು ಮತ್ತು ನೀಲಿ ಬಣ್ಣದ ಡ್ರೆಸ್ಸುಗಳು ಸಹ ಹಾಕೋದು ಒಳ್ಳೆಯದಲ್ಲ. ಸಾಧ್ಯ ಆದರೆ ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಅಥವಾ ಶನಿ ಭಗವಾನನ ದೇವಸ್ಥಾನಗಳಲ್ಲಿ, ಈಶ್ವರನ ದೇವಸ್ಥಾನಗಳಲ್ಲಿ ಅಥವಾ ಗಣಪತಿ ಮಂದಿರಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಸೋಮವಾರ ತುಂಬ ಶುಭಪ್ರದವಾದ ದಿನ ಆಗಿರ್ತದೆ. ಭಾನುವಾರವೂ ಸಹ ಶುಭಪ್ರದವಾಗಿ ದಿನ ಆಗಿರ್ತದೆ. ಈ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟುಕೊಂಡು ಬುಧವಾರ ಆಗಿರ್ಬೋದು ಅಥವಾ ಶುಕ್ರವಾರಗಳಾಗಿರ್ಬೋದು ಒಳ್ಳೆ ಸಮಯ ಮುಹೂರ್ತಗಳನ್ನು ನೋಡಿಕೊಂಡು ನೀವೇನಾದರೂ ಹೊಸ ಕಾರ್ಯ ಮಾಡಬೇಕು ಅಂತಕ್ಕಂಥದ್ದಾಗಿ ಇದ್ದಲ್ಲಿ ಅಂತಹ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಬಹಳ ಉತ್ತಮ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.